ಪ್ರೀತಿ ಅಂದ್ರೆ ಕೇವಲ ಗಿಫ್ಟ್ಗಳನ್ನ ಕೊಡೋದಲ್ಲ. ಪ್ರೀತಿ ಅಂದ್ರೆ ಅಸಾಧ್ಯವಾದದನ್ನ ಸಾಧಿಸಿ ತೋರಿಸೋದು. ಈ ಕತೆ ತನ್ನ ಪ್ರೇಯಸಿಯ ಸಾವಿಗೆ ಆ ಪ್ರೇಮಿ ಹೇಳಿದ್ದು ಸತತ 22 ವರ್ಷಗಳ ಪ್ರತೀಕಾರ. ಜನ ಇವರನ್ನ ಪ್ರೀತಿಯಿಂದ ದಿ ಮೌಂಟೇನ್ ಮ್ಯಾನ್ ಅಂತ ಕರೀತಾರೆ. ಅವರೇ ದಶರಥ್ ಮಾಂಜಿ. ಈ ಕತೆ ಶುರುವಾಗೋದು ಬಿಹಾರ್ ರಾಜ್ಯದ ಗೆಹ್ಲೂರ್ ಗ್ರಾಮದಲ್ಲಿ. ಈ ಗ್ರಾಮದಲ್ಲಿ ದಶರಥ್ ಮಾಂಜಿ ಅವರು ತನ್ನ ಪ್ರೇಯಸಿಯಾದ ಪಾಲ್ಗುಣಿ ದೇವಿಯವರೊಂದಿಗೆ ತುಂಬಾ ಚೆನ್ನಾಗಿ ಜೀವನವನ್ನ ಮಾಡ್ತಾ ಇರ್ತಾರೆ. ಒಂದು ದಿನ ದಶರಥ್ ಮಾಂಜಿ ಅವರಿಗೆ ತುಂಬು ಗರ್ಭಿಣಿಯಾದ ಪಾಲ್ಗುಣಿ ದೇವಿಯವರು ಊಟವನ್ನ ತೆಗೆದುಕೊಂಡು ಆ ಬೆಟ್ಟದ ಮೇಲೆ ನಡ್ಕೊಂಡ್ ಬರ್ಬೇಕಾದ್ರೆ ಕಾಲು ಜಾರಿ ಬಿದ್ದೋಗ್ತಾರೆ. ಇದನ್ನ ನೋಡಿದ ದಶರಥ್ ಮಾಂಜಿ ಅವರು ತಕ್ಷಣವೇ ನಗರದ ಆಸ್ಪತ್ರೆಗೆ ದಾಖಲಾತಿ ಮಾಡ್ಬೇಕಾಗುತ್ತೆ. ಆದರೆ ವಿಧಿಯ ಆಟ ಬೇರೆನೆ ಇತ್ತು. ಯಾಕೆಂದ್ರೆ ಗೆಹ್ಲೂರ್ ಗ್ರಾಮದಿಂದ 4 ದಿಕ್ಕಿನಿಂದ ಬೆಟ್ಟಗಳು ಆವರಿಸಿದ್ದು. ಆ ಬೆಟ್ಟವನ್ನ ಸುತ್ತುವರೆದು ಹೋಗ್ಬೇಕಾದ್ರೆ ಸುಮಾರು 75 ಕಿಲೋಮೀಟರ್ ಬೇಕಾಗ್ತಿತ್ತು ನಗರವನ್ನ ತಲುಪೋದಕ್ಕೆ. ಹಾಗಾಗಿ ದಶರಥ್ ಮಾಂಜಿ ಅವರು ಸರಿಯಾದ ಸಮಯಕ್ಕೆ ತನ್ನ ಹೆಂಡತಿಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋದಕ್ಕೆ ಆಗದ ಕಾರಣ ತನ್ನ ಪ್ರೇಯಸಿಯನ್ನ ಕಳೆದುಕೊಳ್ತಾರೆ. ತನ್ನ ಪ್ರೇಯಸಿಯನ್ನು ಕಳೆದುಕೊಂಡ ನೋವಿನಲ್ಲಿ ಈ ಬೆಟ್ಟಕ್ಕೆ ನನ್ನ ಹೆಂಡತಿಯನ್ನ ಕೊಲ್ಲಲು ಯಾವುದೇ ಅಧಿಕಾರ ಇಲ್ಲ ಅಂತ ಕೋಪಗೊಂಡು ಈ ಬೆಟ್ಟ ಮತ್ತೆ ಇನ್ಯಾರನ್ನು ಬಲಿಯನ್ನ ತೆಗೆದುಕೊಳ್ಬಾರ್ದು ಅಂತ ಶಪಥವನ್ನ ಮಾಡಿ ಸತತ 22 ವರ್ಷಗಳ ಕಾಲ, ಅಂದ್ರೆ ಸುಮಾರು 1960ರಿಂದ 1982ರವರೆಗೆ ಸತತವಾಗಿ ಈ ಬೆಟ್ಟವನ್ನ ಪುಡಿ ಮಾಡ್ತಾರೆ. ಇದರ ಪರಿಣಾಮ 100 ಮೀಟರ್ ಉದ್ದ ಹಾಗೂ 9 ಮೀಟರ್ ಎತ್ತರ ಹಾಗೂ 7.5 ಮೀಟರ್ ಅಗಲದ ರಸ್ತೆ ನಿರ್ಮಾಣ ಆಗುತ್ತೆ. ಈ ಒಂದು ಕಾರ್ಯದಿಂದ ಗೆಹ್ಲೂರ್ ಗ್ರಾಮದಿಂದ ನಗರ ಪ್ರದೇಶಕ್ಕೆ ಇದ್ದಂತ 75 ಕಿಲೋಮೀಟರ್ 1 ಕಿಲೋಮೀಟರ್ಗೆ ಬಂದು ತಲುಪುತ್ತೆ. ಈ ಒಂದು ಸಾಧನೆಗೆ ಜನರು ಪ್ರೀತಿಯಿಂದ ದಶರಥ್ ಮಾಂಜಿ ಅವರನ್ನ ಕರೆದಿದ್ದು ದಿ ಮೌಂಟೇನ್ ಮ್ಯಾನ್ ಅಂತ. ಇದು ಬಿಹಾರದ ತಾಜ್ ಮಹಲ್. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ, ಹಾಗೂ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಹೆಚ್ಚು ಶೇರ್ ಮಾಡಿ. ಹಾಗೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ.